ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಕೋವಾ ಕರ್ಜಿಕಾಯಿ. ಕೋವಾ ಕರ್ಜಿಕಾಯಿನ ಎರಡು ಥರ ಮಾಡಿದ್ದೀನಿ. ಒಂದು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿರೋದು, ಇನ್ನೊಂದು ಪ್ಲೈನ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋಕ್ಕೆ ಫಸ್ಟು ನಾನು ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಬೌಲ್ಗೆ ನಾನು 2 ಕಪ್ಪಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮೈದಾನ ಫಸ್ಟು ಇದರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಿಟ್ಟಿಗೆ ನಾವು ಚೆನ್ನಾಗಿ ತುಪ್ಪನ ಚೆನ್ನಾಗಿ ಬೆರೆಸ್ಕೊಬೇಕು. ನೋಡಿ, ಈ ಥರ 2 ನಿಮಿಷಗಳ ಕಾಲ ಇದೇ ಥರನೇ ಚೆನ್ನಾಗಿ ಬೆರೆಸ್ಕೊಬೇಕು. ಈ ಥರ ಮಾಡೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಗಟ್ಟಿ ಹಿಟ್ಟಾಗಿ ನಾದ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಗಟ್ಟಿ ಹಿಟ್ಟಾಗಿ ನಾದ್ಕೊಬೇಕು. ಈಗ ಚಪಾತಿ ಹಿಟ್ಟು ನಾದ್ಕೊತೀವಲ್ಲ, ಅದಕ್ಕಿಂತ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಬೇಕು. ಈಗ ಹಿಟ್ಟನ್ನೆಲ್ಲ ನಾದಿದ್ದಾಗಿದೆ. ಇದನ್ನು ಒಂದು 5 ನಿಮಿಷಗಳ ಕಾಲ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಈಗ ಕೋವಾ ಸ್ಟಫಿಂಗ್ನ ರೆಡಿ ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಥರ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ ಇದನ್ನೆಲ್ಲ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಚಮಚದಷ್ಟು ರವೆನೂ ಕೂಡ ಹಾಕ್ಕೊಂಡು ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು 100 ಗ್ರಾಮಷ್ಟು ಕೋವನ್ನು ಹಾಕ್ಕೊತಾ ಇದ್ದೀನಿ. ಇದು ಸ್ವೀಟ್ ಇಲ್ಲದೆ ಇರೋ ಕೋವನ್ನು ಹಾಕ್ಕೊತಾ ಇದ್ದೀನಿ. ಕೋವನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ನಾನು 1 ಬೌಲಷ್ಟು ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ಬೌಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಉರಿನ ಸಣ್ಣ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಬೇಕು. ಸಕ್ಕರೆ ಎಲ್ಲ ಕರಗಬೇಕು, ಜೊತೆಗೆ ಕೋವಾ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ನಾನು 4 ಏಲಕ್ಕಿನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಈಗ ನೋಡಿ, ನಮ್ಮ ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ತಣ್ಣಕ್ಕಾಗಿ ಬಿಡ್ತಾಯಿದ್ದೀನಿ. ಈಗ ಸ್ಟಫಿಂಗ್ ಎಲ್ಲ ತಣ್ಣಕ್ಕಾಗಿದೆ. ಈಗ ಕರ್ಜಿಕಾಯಿಗಳನ್ನ ಮಾಡ್ಕೊತಾ ಇದ್ದೀನಿ. ಹಿಟ್ಟನ್ನ ನೆನೆಯಕ್ಕೆ ಬಿಟ್ಟಿದ್ನಲ್ಲ, ಅದು ಇವಾಗ ನೆಂದಿದೆ ನೋಡಿ. ಈಗ ನಾವು ಹಿಟ್ಟನ್ನ ಎಷ್ಟು ಗಟ್ಟಿಗೆ ನಾದಿದೋ ಈಗ ಅದು ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಇದರಿಂದ ನಾನು ಒಂದೇ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ಈಗ ಈ ಉಂಡೆಗಳಿಂದ ನಾನು ಮೀಡಿಯಮ್ ಸೈಜಿನ ಪೂರಿಗಳಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಲಟ್ಟಿಸ್ಕೊಂಡಿದ್ದೀನಿ. ಈಗ ಎಡ್ಜಿಗೆ ನಾನು ಸ್ವಲ್ಪ ನೀರನ್ನ ಹಚ್ಕೊಂಡಿದ್ದೀನಿ. ಈಗ ಸ್ಟಫಿಂಗ್ನ ಇಟ್ಕೊಂಡು ನಾನು ಕಡುಬು ಆಕಾರದಲ್ಲೇ ಇದನ್ನು ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಕರ್ಜಿಕಾಯಿಗಳನ್ನೂ ಮಾಡ್ಕೊಂಡಿದ್ದೀನಿ. ಇದನ್ನು ಎಣ್ಣೆಗೆ ಹಾಕಿ ಕರ್ಕೊತಾ ಇದ್ದೀನಿ. ಈಗ ಕರ್ಜಿಕಾಯಿಗಳನ್ನ ಕರ್ಕೊಂಡಿದ್ದಾದಮೇಲೆ ನಮ್ಮ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ಅರ್ಧದಿಂದ 3/4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಜೊತೆಗೆ 1 ಟೀ ಸ್ಪೂನಷ್ಟು ಏಲಕ್ಕಿ ಎಸೆಸ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದೆಳೆ ಪಾಕ ಹಾಕಿ ನಾನು ಮಾಡ್ಕೊತಾ ಇದ್ದೀನಿ. ಈಗ ಪಾಕ ಬಂದಿದೆ. ಈಗ ಇದನ್ನು ಸ್ವಲ್ಪ ತಣ್ಣಕ್ಕಾಗಿ ಬಿಡ್ತಾ ಇದ್ದೀನಿ. ಈಗ ಇದು ತಣ್ಣಕ್ಕಾಗಿದೆ. ಈಗ ಇದಕ್ಕೆ ನಾನು ಕರ್ಜಿಕಾಯಿಗಳನ್ನ ರೆಡಿ ಮಾಡ್ಕೊಂಡಿದ್ದಲ್ಲ, ಅದನ್ನು ಒಂದೊಂದಾಗಿ ಹಾಕ್ಕೊಂಡು ಒಂದು 5 ರಿಂದ 10 ಸೆಕೆಂಡು ಇದನ್ನು ಹೀಗೇ ಡಿಪ್ ಮಾಡಿಕೊಂಡು ತಗೊಂಡ್ಬಿಡ್ತಾ ಇದ್ದೀನಿ. ಇದನ್ನು ಜಾಸ್ತಿ ಹೊತ್ತು ಬಿಡಬಾರ್ದು. ಈಗ ಎಲ್ಲ ಕರ್ಜಿಕಾಯಿಗಳನ್ನು ಇದೇ ಥರ ನಾನು ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡು ತಗೊಂಡಿದ್ದೀನಿ. ಈಗ ಮೇಲಿಂದ ಸ್ವಲ್ಪ ಕೊಬ್ಬರಿ ತುರಿನ ಉದುರಿಸ್ಕೊಂಡಿದ್ದೀನಿ. ಈಗ ಒಂಥರ ಕರ್ಜಿಕಾಯಿ ರೆಡಿಯಾಗಿದೆ. ಈಗ ಇನ್ನೊಂದು ಥರ ಕರ್ಜಿಕಾಯಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಕರ್ಜಿಕಾಯಿಗೆ ನಾನು ಕೋವಾ ಹೂರ್ಣನ ಇನ್ನೊಂದು 5 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಈ ಥರ ಕರ್ಜಿಕಾಯಿಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಎಣ್ಣೆಗೆ ಹಾಕಿ ಕರ್ಕೊತಾ ಇದ್ದೀನಿ. ಇದನ್ನು ನಾವು ಹೇಗೆ ನಾರ್ಮಲ್ ಕರ್ಜಿಕಾಯಿ ಮಾಡ್ತೀವೋ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಈ ಕರ್ಜಿಕಾಯಿಗೆ ನಾವು ಕೋವಾ ಹೂರ್ಣನ ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಳೋದ್ರಿಂದ ಇದನ್ನು ಜಾಸ್ತಿ ದಿವಸ ಸ್ಟೋರ್ ಮಾಡ್ಬೋದು. ಈಗ ನಮ್ಮ ರುಚಿಯಾದ ಕ್ರಿಸ್ಪಿಯಾದ 2 ಥರದ ಕೋವಾ ಕರ್ಜಿಕಾಯಿ ರೆಡಿಯಾಗಿದೆ. ಈಗ ಇದನ್ನು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.